ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಪ್ರೆಸಿಡೆಂಟ್. ಖಂಡಿತ. ಗವರ್ಮೆಂಟ್ ಫಂಡೆಡ್ ವೆಪನ್ಸ್ ಪ್ರೋಗ್ರಾಮ್ ತುಂಬಾ ಸುದ್ದಿಯಲ್ಲಿದೆ. ಇದ್ರ ಬಗ್ಗೆ ಆಗ್ತಿರೋ ಅಲಿಗೇಷನ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಿಮಗೆ ಗೊತ್ತಿರೋ ಹಾಗೇನೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ನಮ್ಮ ಮೊದಲ ಪ್ರಯಾರಿಟಿ. ಮತ್ತೆ ಹೌದು, ನಾವು ಎಕ್ಸ್ಕಾಪ್ ಜೊತೆಗೆ ಕೆಲಸ ಮಾಡ್ತಿದೀವಿ. ಬೇರೆ ಆರ್ಗನೈಸೇಷನ್ಸ್ ಇವೆ. ಜನರನ್ನ ಉಳಿಸೋದಕ್ಕೆ ಇಷ್ಟೆಲ್ಲ ಶ್ರಮ ಪಡೋದು. ಎಕ್ಸ್ಕಾಪ್ ತನ್ನ ಆಪರೇಟಿಂಗ್ ಸಿಸ್ಟಮ್ ಕಂಟ್ರೋಲ್ ಕಳ್ಕೊಂಡಿರೋದು ನಿಜಾನಾ? ಒಂದು ಸ್ವಲ್ಪ ಗ್ಲಿಚ್ ಆಯ್ತು. ಆದ್ರೆ ನಮ್ಮ ಎಕ್ಸ್ಪರ್ಟ್ಸ್ ಈ ಇಶ್ಯೂನ ರಿಸಾಲ್ವ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಕ್ಯಾಶುಯಾಲಿಟೀಸ್ ಇತ್ತು? ಆ ರಿಪೋರ್ಟ್ ಇನ್ನು ಕನ್ಫರ್ಮ್ ಆಗ್ಬೇಕಾಗಿದೆ. ಇದ್ರ ಬಗ್ಗೆ ಮಾಹಿತಿ ಕೊಡಕ್ಕಾಗತ್ತಾ? ಈ ಇಶ್ಯೂನ ರಿಸಾಲ್ವ್ ಮಾಡಿದ್ರೆ ನಮ್ಮ ಮೇನ್ ಪ್ರಯಾರಿಟಿ ಆಗಿದೆ. ಸದ್ಯದಲ್ಲೇ ಇನ್ನೊಂದು ಅಟ್ಯಾಕ್ ಆಗೋ ಸಾಧ್ಯತೆ ಏನಾದ್ರೂ ಇದೆಯಾ? ನಾ ಇನ್ನೇನು ಹೇಳಕ್ ಇಷ್ಟಪಡಲ್ಲ. ಥ್ಯಾಂಕ್ ಯು. ಇವತ್ತು ವಾಷಿಂಗ್ಟನ್ ನಲ್ಲಿ ಭೀಕರ ಸುದ್ದಿ ಇದೆ. ಎಕ್ಸ್ಕಾರ್ಪ್ ಅಸ್ತ್ರಗಳನ್ನ ಮಾರ್ತಾ ಇದ್ದದ್ದು ತಿಳಿದು ಬಂದಿದೆ. ಎಕ್ಸ್ಕಾರ್ಪ್ ಟಾಪ್ ಸೀಕ್ರೆಟ್ ವೆಪನ್ ಪ್ರೋಗ್ರಾಮ್ ತನ್ನ ಕಂಟ್ರೋಲ್ ಕಳ್ಕೊಂಡಿದೆ. ಎಷ್ಟು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಜಾಕ್ ಗಿಲ್ಮೋರ್ ಕಾಣೆ ಆಗಿದ್ದಾರೆ. ಸಿಇಒ ಜಾಕ್ ಗಿಲ್ಮೋರ್ ಸತ್ತಿರೋ ಸುದ್ದಿ ಇದೆ. ಪೂರ್ತಿ ಮಾಹಿತಿಗೆ ಕಾಯ್ತಾ ಇದ್ದೀವಿ. ಅವರು ವೆಪನ್ಸ್ ತಯಾರಿಸಿದ್ರು. ಜನರಿಗೆ ಇದ್ರ ಬಗ್ಗೆ ಗೊತ್ತಾಗೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಸ್ಪೈಕ್ರಾಫ್ಟ್, ನ್ಯೂಕ್ಲಿಯರ್ ಪ್ರೊಜೆಕ್ಟೈಲ್, ಫೈಟರ್ ಡ್ರೋನ್ಸ್. ಟ್ರಾನ್ಸ್ಮಿಟರ್ ನಲ್ಲಿ ನರ್ವಸ್ ಸಿಸ್ಟಮ್ ಗೆ ಎಂಟರ್ ಆಗುವಂತ ನೀಡಲ್ ಪಾಯಿಂಟ್ ಇದೆ. ಅದು ಹೋಸ್ಟ್ ನ ಪೂರ್ತಿ ಕಂಟ್ರೋಲ್ ಮಾಡುತ್ತೆ. ಕಂಟ್ರೋಲ್ಡ್ ಹ್ಯೂಮನ್ಸ್. ಹಾಫ್ ಮ್ಯಾನ್ ಹಾಫ್ ಮಷೀನ್ ಎಕ್ಸ್ಪೆರಿಮೆಂಟ್ AKA ಸೈಬಾರ್ಗ್. ಇನ್ನೊಂದು ಅಟ್ಯಾಕ್ ಆಗುತ್ತೆ ಅನ್ನುವಂತಹ ವರದಿ ಇದೆ. ಎಕ್ಸ್ಪರ್ಟ್ ಗಳು ಇನ್ನೊಂದು ಅಟ್ಯಾಕ್ ಬಗ್ಗೆ ಹೇಳ್ತಾ ಇಲ್ಲ. ಯಾವಾಗ ಎಲ್ಲಿ ಅಟ್ಯಾಕ್ ಆಗುತ್ತೆ, ಯಾರು ಏನು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಈಗ ಮೂಡ್ತಾ ಇರೋ ಪ್ರಶ್ನೆ, ನಾವ್ಯಾಕೆ ಇನ್ನೂ ಸತ್ತಿಲ್ಲ ಅನ್ನೋದು. ಡಿಕ್ಲೇರ್ ಮಾಡಿದ್ದಾರೆ. ಎಚ್ಚರವಾಗಿ ಮನೆಯಲ್ಲೇ ಇರಿ. ಮನೆಯಿಂದ ಹೊರಗೆ ಬರಬೇಕು. ಈ ಟೆಕ್ನಾಲಜಿಗೆ ನಮ್ಮ ಸೊಸೈಟಿಯಲ್ಲಿ ಜಾಗ ಇಲ್ಲ. ಈ ಯುದ್ಧನ ಗೆಲ್ಲೋಕ್ಕಾಗಲ್ಲ. ಮೇಜರ್ ಸಿಟಿಗಳು ಟಾರ್ಗೆಟ್ ಆಗಿರೋ ಸಾಧ್ಯತೆ ಇದೆ. ಪ್ಯಾರಿಸ್, ನ್ಯೂಯಾರ್ಕ್, ಬೀಜಿಂಗ್, ಟೋಕಿಯೋ, ಲಾಸ್ ಏಂಜಲಸ್, ಮಾಸ್ಕೋ. ಹಾನಿಯ ಪ್ರಮಾಣ ಎಷ್ಟು ಎಂದು ಇನ್ನೂ ತಿಳಿದು ಬಂದಿಲ್ಲ. ಆದರೆ ವಿಪರೀತ ಆಗಿದೆ ಎನ್ನುವ ಅಂದಾಜು. ನನಗೆ ಕಾಂಟ್ಯಾಕ್ಟ್ ಮಿಸ್ ಆಗ್ತಿದೆ. ಎಲ್ಲ ಕಡೆ ಹುಡುಕಾಟ ನಡೆಸಲಾಗ್ತಿದೆ. ತಾಳ್ಮೆಯಿಂದ ನಮ್ಮ ಸುದ್ದಿಯನ್ನ ನೋಡ್ತಾ ಇದ್ದೀವಿ. ಎಲ್ಲ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀವಿ. ರಿಪೋರ್ಟ್ ಪ್ರಕಾರ ಈ ಯುದ್ಧ ಎಲ್ಲ ಯುದ್ಧಗಳನ್ನ ನಿಲ್ಸುತ್ತೆ. ಎಕ್ಸ್ಕಾಪ್ ತುಂಬಾ ಪವರ್ಫುಲ್ ಅಂತೆ. ಅವರನ್ನ ತಡೆಯೋಕೆ ಯಾರ ಕೈಲೂ ಆಗಲ್ವಂತೆ. ಒಂದ್ಸಲ ರಿಪೋರ್ಟ್ ಸರಿ ಅನ್ನಿಸ್ತು. ಒಂದಷ್ಟು ಸ್ಟ್ರೈಕ್ಸ್ ಆದ್ಮೇಲೆ ನಮ್ಮಲ್ಲಿ ಕೆಲವರು ಮಾತ್ರ ಬದುಕುಳಿದಿದ್ದು. ನಮ್ಮನ್ನ ಎಕ್ಸ್ಕಾಪ್ ಗ್ರೌಂಡ್ ಯೂನಿಟ್ಸ್ ಹುಡುಕ್ತಾನೆ ಇರ್ತಾರೆ. ಫೈಟರ್ ಡ್ರೋನ್ಸ್ ಮತ್ತೆ ಸೈಬಾಕ್ಸ್ ನ ಆರ್ಮಿ. ಅರ್ಧ ಮನುಷ್ಯ ಅರ್ಧ ಮಷೀನ್. ಈಗ ಸಿಸ್ಟಮ್ ಸ್ಲೇವ್ಸ್ ನ ಕಂಟ್ರೋಲ್ ಮಾಡೋದು. ವರ್ಷಾನುಗಟ್ಲೆ ಅಂಡರ್ ಗ್ರೌಂಡ್ ಅಲ್ಲಿ ಅಡಗಿದ್ದು ನಾವೀಗ ಹೊಸ ಶತ್ರುಗಳನ್ನ ಎದುರಿಸ್ತಾ ಇದೀವಿ. ಹಸಿವು. ತುಂಬಾ ಬೇಗ ಒಂದ್ ಅರ್ಥ ಆಯ್ತು. ಅದೃಷ್ಟವಂತರು ಈಗಾಗ್ಲೇ ಸತ್ತಿದ್ದಾರೆ.
ನಾನ್ ಹೇಳ್ದ ಹಾಗೆ ಅದೃಷ್ಟವಂತರೆಲ್ಲ ಸತ್ ಹೋಗಿದ್ರು. ನಿಮ್ಮ ಅಮ್ಮ ಹುಷಾರಾಯ್ತಾ? ಇಲ್ಲ. ಇದು ನಿಮ್ಗೆ ಎಲ್ಲಿ ಸಿಕ್ಕಿದ್ದು? ಇದು ನಿಜನಾ ಲೆಫ್ಟಿನೆಂಟ್? ಇದರಲ್ಲಿ ಡೇಟ್ಸ್ ಇದೆ, ಲೊಕೇಶನ್ಸ್ ಇದೆ, ಟ್ರಾನ್ಸಾಕ್ಷನ್ ಪ್ರೊಫೈಲ್ಸ್ ಎಲ್ಲ ಇದೆ. ನಂಬೋಕ್ಕಾಗ್ತಿಲ್ಲ. ಹಿಂದೆ ಹೋಗು. ಏಮಿ ಕಿಲ್ಮೋರ್, ಒರಿಜಿನಲ್ co-founder, second command of operations, killed July 4th, 2017. ಇದು ಮೊದಲನೇ ದಿನ. ನಂಬೋಕೆ ಆಗ್ತಿಲ್ಲ. ಅದು ಅವನೇ. ಅದು ಕಿಲ್ಮೋರ್. ನನಗನ್ಸೋ ಪ್ರಕಾರ ಸಮಾಧಾನ ಲೆಫ್ಟಿನೆಂಟ್. ಏನ್ ಹೇಳ್ತಿದ್ಯಾ? ನಾವಿಲ್ಲಿವರೆಗೂ ಬದುಕಿರೋದೇ ಏನೋ ಒಂದು ಕಾರಣಕ್ಕೆ. ರೇಡಾರ್ ಇಂದ ದೂರ ಇರೋಣ. ಕರ್ನಲ್ ವಿಕಾಸ್ಗೆ. ಎಸ್ ಸರ್.
ಆ ಡ್ರೈವ್ನ ಹುಡುಕು. ನಮ್ಗೆ ಯೂಸ್ ಆಗೋದೇನಾದರೂ ಸಿಗುತ್ತಾ ಅಂತ ನೋಡೋಣ. ಕರ್ನಲ್, ನಂಗೇನು ಕೇಳಕ್ ಇಷ್ಟ ಇಲ್ಲ. ಕರ್ನಲ್ ತಪ್ಪು ಮಾಡ್ತಾ ಇದ್ದೀರಾ. ನನ್ನ ಕೆಲ್ಸದ ಬಗ್ಗೆ ನನಗೆ ಹೇಳ್ಕೊಡ್ತೀಯ ನೀನು? ಅವನಿನ್ನು ಬದುಕಿದ್ರೆ ನಮ್ಗಿನ್ನು ನಾವು ರಿಸ್ಕ್ ತಗೊಳಕ್ ಆಗಲ್ಲ. ಏನ್ ರಿಸ್ಕ್? ನಮ್ ಹತ್ರ ಊಟ ಕೂಡ ಇಲ್ಲ. ಬಚ್ಚಿಟ್ಕೊಳ್ಳೋದ್ ಬಿಟ್ಟು ಫೈಟ್ ಮಾಡ್ಬೇಕು ನಾವು. ಈಗ ನಾವು ಈ ರಿಸ್ಕ್ ತಗೊಳ್ಳೇಬೇಕು. ಸರಿ, ಹಾಗೆ ಮಾಡೋಣ, ಆದರೆ ನನ್ನ ರೀತಿಲಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಸೂತ್ರಧಾರ ನಾನು, ನೀನಲ್ಲ. ಎಸ್ ಸರ್. ಪ್ರತಿದಿನಾನು ಇಲ್ಲಿ ಬದುಕೋದೇ ಕಷ್ಟ ಆಗಿದೆ, ಮರಿಬೇಡ. ಹದಿನೆಂಟು, 19. ಕಮಾನ್, ಆಗುತ್ತೆ. ಶಭಾಷ್ ಲೋಪೆಜ್, ಸೂಪರ್, ಚೆನ್ನಾಗಿತ್ತು. ಅದ್ಭುತ ಅಲ್ದೇ ಇದ್ರು ಚೆನ್ನಾಗಿತ್ತು. ಹೇಳಿ, ಎದ್ದೇಳಿ ಮಹಾಸ್ವಾಮಿ. ಎದ್ದಳ ಮೇಲೆ. ಇಲ್ಲೆಲ್ಲರಿಗೂ ತುಂಬಾ ಮುದ್ದು ಜಾಸ್ತಿ ಆಯ್ತು ಅನ್ಸುತ್ತೆ. ಲೋಪೆಸ್, ಇಲ್ಲೆಲ್ಲರಿಗೂ ಮುದ್ದು ಜಾಸ್ತಿ ಆಗಿದ್ಯಾ? ನೋ ಸರ್. ಒಳ್ಳೇದು. ಅದಕ್ಕೆಲ್ಲ ಇಲ್ಲಿ ಪುರ್ಸೋತಿಲ್ಲ. ಇಲ್ಲಿ ಪರಿಸ್ಥಿತಿ ನಮ್ಮ ಕೈ ಮೀರ್ ಹೋಗ್ತಾ ಇದೆ. ನಾವೀಗ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ನಮ್ಮನ್ನ ಕಳಿಸ್ತೀರಾ ಕರ್ನಲ್? ಸರಿ, ಬಟ್ಟೆ ಹಾಕೊಳ್ಳೋದು ಕಲ್ತ್ಕೊಳ್ಳಿ. ಮತ್ತೆ ವಾಪಸ್ 10 ಗಂಟೆಗೆ ಬಂದು ಸಿಗ್ತೀನಿ. ಮೊದಲು ಈ ನನ್ನ ಮಗನ್ನ ನನ್ನ ಮಂಚದಿಂದ ಯಾರಾದ್ರೂ ಎಬ್ಸಿ, ಗೊತ್ತಾಯ್ತಾ? ಜಾಕ್ ಕಿಲ್ಮೋರ್, ಎಕ್ಸ್ ಕಾರ್ಪ್ ನ ಸಿಇಒ ಮತ್ತೆ ಕೋ ಫೌಂಡರ್. ಕರ್ನಲ್ ಅವನು ಮೊದಲನೇ ಟೆಕ್ ಕಂಪ್ನಿ ಶುರು ಮಾಡಿದ್ದು 19ನೇ ವಯಸ್ಸಿನಲ್ಲಿ. ಹೈಟೆಕ್ ಮ್ಯಾಗಝೀನ್ ದ ಗೋಲ್ಡನ್ ಚೈಲ್ಡ್ ಅಂತ ಕರೆದಿತ್ತು. ಟೆಕ್ನಿಕಲ್ ಇಂಜಿನಿಯರಿಂಗಿಗೆ ನಿಜವಾದ ಜೀನಿಯಸ್. ಮತ್ತೆ ಹೌದು, ಹೊಟ್ಟೆ ಕಿಚ್ಚಾಗುತ್ತೆ. ಮತ್ತೆ 26ನೇ ವಯಸ್ಸಲ್ಲಿ ಅಂಕಲ್ ಸ್ಯಾಮ್ ಇಂದ ಕಾಲ್ ಬರುತ್ತೆ. ಹೋಮ್ ಡಿಫೆನ್ಸ್ ಅಲ್ಲಿ ಹೊಸ ಸೆಕ್ಟರ್ ಶುರು ಮಾಡೋಕೆ. ಅದರ ಸ್ಪೆಷಾಲಿಟೀಸ್ ಹೆಚ್ಚು ಕಂಟ್ರೋಲ್ಡ್ ವೆಪನರಿ, ಸರ್ವೆಲೆನ್ಸ್ ಎಕ್ವಿಪ್ಮೆಂಟ್. ಅಸಿಸ್ಟೆಂಟ್ಸ್ ಹುಡುಕ್ತಾ ಇದ್ರು. ಆಗ ಇವನಿಗೊಂದು ಒಳ್ಳೆ ಆಫರ್ ಕೊಟ್ರು. ಯಾವನಿಗೆ ಬೇಕಿದು? ನೀವು ಸ್ವಲ್ಪ ಸುಮ್ಮನೆ ಇರಿ. ನಿನ್ನೆ ಗ್ರಿಡ್ 307 ಹುಡುಕ್ಬೇಕಾದ್ರೆ ಸೈಬೋರ್ಗ್ ಮೇಲ್ ಮತ್ತೆ ಫೀಮೇಲ್ ಟಾರ್ಗೆಟ್ ಹಿಂದೆ ಇರೋದು ಗೊತ್ತಾಯ್ತು. ಸೈಬೋರ್ಗ್ ಫೀಮೇಲ್ ನ ಕೊಂದು ಮೇಲ್ ನ ಹಾಗೆ ಬಿಟ್ಟ. ಆಮೇಲೆ ಟಾರ್ಗೆಟ್ ನ ವೇರ್ ಹೌಸ್ ಕರ್ಕೊಂಡು ಹೋದ, ವೆಸ್ಟರ್ನ್ ಪೆರಿಮೀಟರ್ ಹೊರಗಡೆ. ನಾವದು ಮಷಿನ್ಗಳ ಸ್ಟೋರೇಜ್ ಅನ್ಕೊಂಡಿದೀವಿ. ಹೌದು. ಸೊ ಇದು ಲ್ಯೂಟಿನೆಂಟ್ ಸ್ಪಿಯರ್ಸ್ ಬಳಸೋ ಅಂತ ಸ್ಪೈ ಕ್ಯಾಮ್ ಅಲ್ಲಿ ತೆಗ್ದಿರೋದು. 750% ಮ್ಯಾಗ್ನಿಫೈ ಆಗಿದೆ. ಮತ್ತೆ ನಮಗನ್ಸೋ ಪ್ರಕಾರ ಇವನು ಬೇರೆ ಯಾರು ಅಲ್ಲ, ಎಕ್ಸ್ ಕಾರ್ಪ್ ಜಾಕ್ ಕಿಲ್ಮೋರ್. ಜಾಕ್ ಕಿಲ್ಮೋರ್ ಸತ್ತೋಗಿದ್ದಾನೆ. ಹೌದು, ನಿಜ. ಜಾಕ್ ಕಿಲ್ಮೋರ್ ಫಸ್ಟ್ ಟಾರ್ಗೆಟ್. ಎಲ್ಲಾನು ಶಟ್ ಡೌನ್ ಮಾಡಕ್ ಹೋದಾಗ ಅವನ್ ಮಷೀನ್ ಇಂದಾನೆ ಅವನು ಸತ್ತೋಗಿದ್ದಾನೆ. ಕಮ್ ಆನ್, ಎಲ್ರಿಗೂ ಈ ಕತೆ ಗೊತ್ತೇ ಇದೆ. ಇದು ಮರಳಲ್ಲಿ ಹೂತ್ ಹೋಗಿತ್ತು. ಫೋಟೋಲಿರೋ ಹುಡುಗ ಇದನ್ನ ಬಿಟ್ಟು ಹೋಗಿದ್ದು. ಇವತ್ತು ಬೆಳಿಗ್ಗೆ ಓಪನ್ ಮಾಡಿರೋದು ನೋಡಿ ಬೇಕಾದ್ರೆ. ಆದ್ರೆ ಇನ್ಫಾರ್ಮೇಶನ್ ಹೈಯೆಸ್ಟ್ ಅಥಾರಿಟಿಗೆ ಮಾತ್ರ ಆಕ್ಸೆಸ್ ಇರೋದು, ಬೇರೆ ಯಾರಿಗೂ ಇರೋದಿಲ್ಲ. ಹೌದಾ? ಯಾವ ತರದ ಇನ್ಫಾರ್ಮೇಶನ್? ಅದು ಟಾಪ್ ಸೀಕ್ರೆಟ್. ಅದು ಅವನೇ, ಅದು ಜಾಕ್ ಕಿಲ್ಮೋರ್. ಜೀವಂತವಾಗಿದ್ದಾನೆ. ತುಂಬಾ ಸಿಂಪಲ್. ಇದು ಎಕ್ಸ್ಟ್ರಾಕ್ಷನ್ ಮಿಷನ್. ಒಳಗೆ ಹೋಗೋದು, ಆ ನನ್ನ ಮಗನ ಎತ್ತಾಕೊಂಡು ಬರ್ತಾ ಇರೋದು ಜೀವಂತವಾಗಿ. ಟ್ರ್ಯಾಪ್ ಅಲ್ಲ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಿಲ್ಲ, ಆದ್ರೆ ಹಾಗೇನಾದ್ರೂ ಇದ್ರೆ ಅನುಭವಿಸ್ಬೇಕು. ಜಾಕ್ ಕಿಲ್ಮೋರ್ ಹತ್ರ ಮಾಹಿತಿ ಇರೋ ಸಾಧ್ಯತೆ ಇದೆ. ಈ ಯುದ್ಧನ ಬದಲಾಯಿಸುವಂತ ಮಾಹಿತಿ ಅವ್ರ ಹತ್ರ ಸಿಗ್ಬೋದು. ಇದು ಯುದ್ಧ ಅಲ್ಲ, ಇದು ಹತ್ಯಾಕಾಂಡ. ಸರಿ, ಈಗ ಇದನ್ನ ನಿಲ್ಸಿ. ಜೋನ್ಸ್, ಲೋಪೆಸ್, ಕಾರ್ಲಾಯ್, ಹೊರಡಿ. ಅಂದ್ರೆ 3 ನಮಗೆ ಸಾಧ್ಯ ಆದಷ್ಟು ಜನ ಬೇಕಾಗ್ತಾರೆ. ನಮ್ಮ ಹತ್ರ ಟೈಮ್ ಇಲ್ಲ. ನಡ್ಕೊಂಡು ಹೋದ್ರು 2 ದಿನ, ಆದ್ರೆ ಗಾಡಿಲಿ ಹಿಡ್ಸೋದು 3 ಜನ. ಇದನ್ನ ನೀವೇ ನೀವು ಮಾಡ್ಬೇಕು. ಸೂಸೈಡ್ ಬಗ್ಗೆ ಹೇಳ್ತಾ ಇದ್ದೀರಾ? ಯಾಕೆ, ಏನಾಯ್ತು? ಭಯ ಆಗ್ತಾ ಇದೆಯಾ? ನಾನ್ ಬರ್ತೀನಿ. ಇಲ್ಲ, ನೀನ್ ಹೋಗ್ಬೇಡ, ಇಲ್ಲೇ ಇರು. ನನ್ನ ಮಾತು ಕೇಳೋರು ಬೇಕು ನನಗೆ. ಕರ್ನಲ್ ಆದ್ರೆ ಆರ್ಡರ್, ಅರ್ಥ ಆಯ್ತಾ? ಗುಡ್. ವಿಚಿತ್ರ ಗುರು ಇವನು.
ಅವನಿಂದ ನಾವೆಲ್ಲ ಸಾಯ್ಬೇಕಾಗುತ್ತೆ. ಅಥವಾ ಅವನೇ ನಮ್ಮನ್ನ ಕೊಲ್ಬೋದು. ನನ್ನ ಮಗನ 30 ಸಲ ಶೂಟ್ ಮಾಡಿದ್ರು ಇನ್ನೂ ಉಸಿರಾಡ್ತಾ ಇದ್ದಾನೆ. ಕ್ಯಾಪ್ಟನ್ ಮೆಷಿನ್ ಗನ್ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ? ಏಕ್ ಮಾರ್ ದೋ ತುಕಡ ಅಷ್ಟೇ. ಇದು ತಮಾಷೆ ಅಲ್ಲ. ನಾವು ಹೋರಾಡಬೇಕು. ಇಷ್ಟ ಇರ್ಲಿ ಇಲ್ದೇ ಇರ್ಲಿ ಯುದ್ಧ ಮಾಡಲೇಬೇಕು. ಆ ಸಪ್ಲೈ ಕಿಟ್ಗಳೆಲ್ಲ ಖಾಲಿ ಆಗಿದೆ. ಈಗಲ್ದೆ ಇನ್ಯಾವ ಕೆಲಸ ಮಾಡೋದು? ಕೊನೆಗೆ ಜೀವಂತವಾಗಿರೋದಕ್ಕೆ ಮಣ್ಣು ತಿನ್ಕೊಂಡಿರ್ಬೇಕಾಗುತ್ತೆ. ಎಷ್ಟು ನೋಡಿಲ್ಲ ಇಂಥದ್ದನ್ನ. ಎಷ್ಟೊಂದು ಜನ ನರಭಕ್ಷಕರಾಗಿದ್ದಾರೆ. ಜೊತೆಲಿದ್ದವ್ರನ್ನೇ ಕೊಂದು ತಿಂದು ಬಿಟ್ಟಿದ್ದಾರೆ ಬರೀ ಬದುಕುಳಿಯೋದಕ್ಕೋಸ್ಕರ. ನಿಮಗೂ ಇದೇ ಆಗ್ಬೇಕಾಗಿದ್ಯಾ? ನೋ ಸರ್. ನನಗೆ ಕೇಳಿಸ್ತಾ ಇಲ್ಲ. ನೀವು ಕೂಡ ಇದೇ ರೀತಿ ಬದುಕೋಕೆ ಇಷ್ಟಪಡ್ತೀರಾ? ನನಗೆ ಹಾಗೆ ಅನ್ನಿಸ್ಲಿಲ್ಲ. ಹಾಗಾದ್ರೆ 11 ಗಂಟೆ ಹೊತ್ತಿಗೆ ನಾನು ಹೇಳ್ದವರು ಗಾಡಿಲಿ ಕೂತು ರೆಡಿ ಆಗಿರಿ. 3 ಜನ ಹೋಗ್ಬೇಕು. ಸಾಯಂಕಾಲದ ಹೊತ್ತಿಗೆ ಆ ಕಿಲ್ಮೋರ್ನ ಎಳ್ಕೊಂಬಂದ್ ನನ್ನ ಕಾಲ್ ಕೆಳಗೆ ಬಿಸಾಕಿ. ಇನ್ನೂ ಏನಾದ್ರು ಡೌಟ್ ಇದೆಯಾ? ನೋ ಸರ್. ಗುಡ್, ಹೊರಡಿ ಈಗ. ಹೇ, ಎಲ್ಲ ನಿಂದೆ ತಪ್ಪು ಅಂತ ಗೊತ್ತಲ್ಲ. ಇವರನ್ನೆಲ್ಲ ಇಲ್ಲಿಗೆ ಕರ್ಕೊಂಬರ್ಬಾರ್ದಾಗಿತ್ತು. ಆಗ ನಮಗೆ ಇನ್ನೂ 1 ತಿಂಗಳಿಗೆ ಊಟ ಉಳಿತಾ ಇತ್ತು. ಆ ನಾಯಿಗಳನ್ನ ಎಲ್ಲಿದ್ವು ಅಲ್ಲೇ ಬಿಡಬೇಕಿತ್ತು. ಆಗ ನಮಗೆ ತೊಂದರೆ ಆಗ್ತಿರ್ಲಿಲ್ಲ. ಇಲ್ಲ, ನಿಮ್ಮಂತ ಗಂಡಸ್ರಲ್ಲಿ ಅದೇ ಪ್ರಾಬ್ಲಮ್. ಇನ್ನೊಂದ್ಸಲ ನನ್ನ ಮುಟ್ಟಿದ್ರೆ ಗಂಟ್ಲು ಹರಿದಾಕ್ತೀನಿ, ಗೊತ್ತಾಯ್ತಾ? ಒಳಗಡೆ ಎಲ್ಲ ಕಡೆನೂ ನಿಗಾ ಇಟ್ಟಿರು. ನೀನ್ ನೋಡೋದಷ್ಟು ನಮಗೂ ಕಾಣಿಸ್ಬೇಕು. ಕಾಪಿ ದಟ್ ಕರ್ನಲ್. ಓಕೆ, ನೀನ್ ರೆಡಿ. ಹೋಗ್ ಬನ್ನಿ. ಲೋಡ್ ಆಗಿದ್ಯಾ? ಲೋಡ್ ಆಗಿದೆ. ಗುಡ್ ಲಕ್ ಸೋಲ್ಜರ್. ಹುಷಾರಾಗಿ ವಾಪಸ್ ಬನ್ನಿ, ಗೊತ್ತಾಯ್ತಾ? ನನ್ನ ಹಿಂದೆ ಹೆಣ್ಣು ಬೇಕು. ಅದು ಆರ್ಡರಾ? ಹೌದು, ಆರ್ಡರ್. ಓಕೆ ಲೋಪೆಸ್, ರೆಡಿನಾ? ರೆಡಿ. ಹೊರಡಿ. ಇದು ಡೆತ್ ಟ್ರ್ಯಾಪ್ ಆಗಿದ್ರೆ ಸಾಕು ಅಷ್ಟೇ. ನಿಮ್ ಸುತ್ತ ನೋಡಿ ಕರ್ನಲ್, ನಾವ್ ಅದ್ರಲ್ಲೇ ಇರೋದು. ನೀನ್ ಹೋಗಿ ಕ್ಲೀನ್ ಮಾಡು. ಮತ್ತೆ 12 ಗಂಟೆಗೆ ಸಿಗೋಣ. ಏನ್ ಮಾಡ್ತಿದ್ಯಾ? ನಾನು ಕೆಲಸ ಮಾಡ್ತಿದ್ದೀನಿ. ಆಟ ಆಡಕ್ ಬರ್ತೀಯಾ? ಈಗ ಆಗೋದಿಲ್ಲ ಕಂದ. ಆದ್ರೆ ಸರಿ, ಕಣ್ಣ ಮುಚ್ಚಾಲೆ ಓಕೆನಾ? ಅಂದ್ರೆ ಕಣ್ಣ ಮುಚ್ಚಾಲೆ ಆಟ? ಹೌದು, ಕಣ್ಣ ಮುಚ್ಚಾಲೆ. ಓಕೆ. ಇಲ್ಲ ನೀನು. ಇಲ್ಲ ನೀನು. ಸಬ್ಜೆಕ್ಟ್ ಇಂಟ್ಯಾಕ್ಟ್ ಆಗಿದೆ. ರೇಡಾರ್ ಟೆಂಪರೇಚರ್ ನಲ್ಲಿ ಸ್ಲೈಟ್ ಚೇಂಜ್ ತೋರಿಸ್ತಿದೆ. ವೋಲ್ಟೇಜ್ ಅಂತ ಕಾಣುತ್ತೆ. ಕಾಪಿ, ಟೈಟ್ ಆಗೇ ಇರ್ಲಿ. ಇನ್ ಅಂಡ್ ಔಟ್. ನೀವು ರೆಡಿ ಅಂದ್ರೆ ರೆಡಿ ಲೆಫ್ಟಿನೆಂಟ್.
ನಿಜವಾಗ್ಲೂ ಇದೇ ಜಾಗನಾ? ಹೌದು, ಇದೇನೆ. ನಿಜವಾಗ್ಲೂ ಕೆಟ್ಟದಾಗಿದೆ ಈ ಜಾಗ. ಸುಮ್ನೆ ವೆಪನ್ಸ್ ರೆಡಿ ಇಟ್ಕೊಂಡು ಮುಂದೆ ಹೋಗ್ತಾ ಇರಿ. ಜೋನ್ಸ್, ಕವರ್ ಆಗು. ಎಂಟ್ರಿ ಪಾಯಿಂಟ್ಸ್ ಮೇಲೆ ಕಣ್ಣಿರ್ಲಿ. ನಾನು ಈ ಕಡೆ ನೋಡ್ತೇನೆ. ಹುಷಾರು ಪ್ರೈವೇಟ್. ಒಂದ್ ನಿಮಿಷ ಲೆಫ್ಟ್ ತಗೊಳ್ಳಿ. ಅಲ್ಲೇ ಕಾಣ್ತಾ ಇದೆ. ಎಂಗೇಜಿಂಗ್. ಲೈಟ್ ಆಫ್ ಆಗೋಯ್ತು. ಒಂದ್ ನಿಮಿಷ, ಈ ರೂಮಲ್ಲಿ ಪವರ್ ಇದೆ. ತಲೆ ಕೆಟ್ಟಿದ್ಯಾ? ಈಗಲೇ ಬ್ಯಾಕಪ್ ಬೇಕು. ಕಾಪಿ, ಬರ್ತಾ ಇದ್ದೀನಿ. ಎಂತ ಜಾಗ ಗುರು ಇದು? ಇದು ಕಾಣಿಸ್ತಿದ್ಯಾ ನಿಮಗೆ? ಹಾ, ಕಾಣಿಸ್ತಿದೆ. ಟಾರ್ಗೆಟ್ ನ ಇಲ್ಲೇನ ಕರ್ಕೊಂಡ್ ಬರೋದು? ಇವನು ಸತ್ತು ಹೋಗಿದ್ದಾನೆ. ಈಗ ನೆಕ್ಸ್ಟ್ ಯಾರು ಸಾಯ್ತಾರೆ ಅಂತ ಗೊತ್ತಾ? ಚಾಕು ಕೆಳಗಿಳಿಸು. ಅಯ್ಯೋ ಬೇಡ, ನನ್ನ ಸಾಯಿಸ್ಬೇಡ. ಅವನ್ನ ಸಾಯಿಸ್ಬೇಡ. ನನ್ನ ಸಾಯಿಸ್ಬೇಡ. ಬೇಡ ಕಿಲ್ಮೋರ್, ಈಗ್ಲೇ ಬಿಟ್ಬಿಡು ಅವನ್ನ. ಯಾರು ನೀವು? ಯಾರು ನೀವು ಅಂತ ಕೇಳಿದ್ದು? ಬಿಡು. ನಿನಗೋಸ್ಕರ ಬಂದಿದ್ದು ಕಿಲ್ಮೋರ್. ಜಾಕ್ ಕಿಲ್ಮೋರ್ ನಿನ್ನ ಹೆಸರೇ ಅಲ್ವಾ? ಅವನೇ, ಅದು ಕಿಲ್ಮೋರ್. ನಿನ್ನ ಬಿಡಲ್ಲ ಮಗನೇ. ಒಂದ್ ನಿಮಿಷ ಇರು. ನಿನ್ನ ಬಿಡಲ್ಲ ಕಣೋ. ಹಾಗ್ ಮಾಡಬೇಡ ಪ್ರೈವೇಟ್. ಈ ನನ್ನ ಮಗ ನನ್ನನ್ನೇ ಸಾಯಿಸಕ್ ನೋಡ್ದ. ತಪ್ಪೆಲ್ಲ ಇವಂದೆ. ಇವನೇ ಇರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಇವನ್ನ ಸುಮ್ಮನೆ ಬಿಡಲ್ಲ. ಸ್ಟ್ಯಾಂಡ್ ಡೌನ್ ಪ್ರೈವೇಟ್. ಕೇಳಿಸ್ತಾ ಇದೀಯಾ? ದೂರ ಬಾ ಪ್ರೈವೇಟ್. ಇವನ್ನ ಬಿಟ್ರೆ ನಾವು ಸಾಯ್ತೀವಿ ಜಾನ್ಸ್. ನಾವ್ಯಾರು ಉಳಿಯೋದಿಲ್ಲ. ನಾನ್ ಸಾಯಕ್ ಇಷ್ಟಪಡಲ್ಲ. ಸ್ವಲ್ಪ ಹೆಲ್ಪ್ ಮಾಡಕ್ಕಾಗತ್ತಾ? ಮಷೀನ್ಸ್? ಹೌದು. ನೀವಿಲ್ಲಿರೋದು ಅವ್ರಿಗೆ ಗೊತ್ತಾ? ನಿಮಗ್ ನಾವು ಕಾಣ್ತಾ ಇದೀವಾ? ಕಾಣಿಸ್ತಿದೀವಾ? ಸತ್ತೋಗಿದ್ದಾನೆ. ಓಕೆ, ನಡಿ ಹೋಗೋಣ. ಸ್ಟ್ರಾಂಗ್ ರೀಡಿಂಗ್ ಬರ್ತಾ ಇದೆ. ಈಗಿಂದೀಗ್ಲೇ ಹೊರಗ್ ಬನ್ನಿ. ಕೇಳಿಸ್ತಿದ್ಯಾ ಲೆಫ್ಟಿನೆಂಟ್? ಹೊರಗ್ ಬನ್ನಿ. ಏನ್ ಮಾಡ್ತಿದ್ಯಾ? ಬಾ, ಹೋಗೋಣ. ಈಗ್ಲೇ ಹೋಗ್ಬೇಕು. ಬಾ ಹೋಗೋಣ.
ಬಾ. ಲೋಪೇಸ್ ಕೇಳಿಸ್ತಿದ್ಯಾ? ಲೋಪೇಸ್ 12 ಗಂಟೆಗೇನೋ ಇದೆ. ಕೂತ್ಕೋ. ನಾವು ಅದೇ ಗಾಡಿಲ್ಲ ಹೋಗೋದು. ಸರಿ ಬಾ ಹೋಗೋಣ. ಏನು ಆಗಲ್ಲ ಸೋಲ್ಜರ್, ಹುಷಾರಾಗಿ ಅವ್ರು ಈ ಕಡೆ ಬರ್ತಾ ಇದ್ದಾರೆ. ಅವ್ರಿಗೆ ಕಾಯಕ್ ಹೇಳ್ಬೇಕು. ಫಾಲೋ ಮಾಡ್ತಾ ಇದ್ರೆ ಕಷ್ಟ. ಇಲ್ಲ ಆಗೋದಿಲ್ಲ. ಲೊಕೇಶನ್ ಬಗ್ಗೆ ಗೊತ್ತಾಯ್ತು ಅಂದ್ರೆ ಯಾರು ಉಳಿಯಲ್ಲ, ಅವರು ಉಳಿಯಲ್ಲ, ನಾವು ಉಳಿಯಲ್ಲ, ಯಾರನ್ನು. ನಮ್ಮೋಳು ಮತ್ತೆ ನಮ್ಗೆ ಕಿಲ್ಮೋರ್ ಬೇಕು. ನಾವು ಸತ್ರೆ ಒಟ್ಟಿಗೆ ಸಾಯೋಣ. ನಾನು ಖಂಡಿತ ಸೋಲಲ್ಲ. ಛೇ, ಈ ಕಡೆ ಬಾ. ನಾವು ಅಲ್ಲಿಗೆಲ್ಲ ಹೋಗ್ತಾ ಇರೋದು. ತಗೋ ಇದನ್ನ. ಕಾಯಿದ ಮೇಲೆ ಸ್ವಲ್ಪ ಪ್ರೆಷರ್ ಕೊಟ್ಟು ಇದನ್ನ ಒತ್ತಿ ಇಟ್ಕೋ. ನಾನು ಇಲ್ಲಿ ಸಾಯೋದಿಲ್ಲ. ಸ್ವಲ್ಪ ತಡ್ಕೋ, ಎಲ್ಲ ಸರಿ ಹೋಗುತ್ತೆ. ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು. ನನ್ನ ಕೈಲಿ ಆದಷ್ಟು ಮಾಡ್ತಿದ್ದೀನಿ. ಏನು ನನ್ನ ಕೈಲಿ ಶೂಟ್ ಮಾಡೋಕ್ಕಾಗುತ್ತಾ? ನಾನು ಎಲ್ಲರೂ ಅನ್ಕೊಂಡಷ್ಟು ಸ್ಟ್ರಾಂಗ್ ಇಲ್ಲ. ವಾಪಸ್ ಕೊಡು ಅಂತ ಅಂದೆ. ಶೂಟ್ ಮಾಡ್ತೀಯಾ? ಸಾಯಿಸೇ ಬಿಡ್ಬೇಕು. ಸಾಯಿಸ್ಬೇಕು ಅಂದ್ರೆ ಹಣೆಗೆ ಗುರಿ ಇಡಬೇಕು. ಹಾರ್ಸು ಗುಂಡು. ಎಲ್ಲ ನಾಶ ಆದಾಗ ನಾವಿಲ್ಲೇ ಉಳ್ಕೊಂಡ್ವಿ, ಸೇಫ್ ಆಗಿದ್ವಿ. ಸೈಬಾಕ್ಸ್ ಬರ್ಲಿ ಅಂತ ಕಾಯ್ತಾ ಇದ್ವಿ. ಅದೃಷ್ಟ ಚೆನ್ನಾಗಿತ್ತು. ಈಗ ನಿನ್ ಬಗ್ಗೆ ಹೇಳು. ನೀನ್ ಹೇಗಿನ್ನು ಜೀವಂತವಾಗಿದೆಯಾ? ಇದೆಲ್ಲ ಇವಾಗ ಬೇಕಾ? ನಂಗಿನ್ನೂ ಗೊತ್ತಿಲ್ಲ. ನಾನು ಬದುಕುಳಿದವ್ರ ಜೊತೆ ಇದ್ದೆ. ಅಂಡರ್ಗ್ರೌಂಡಲ್ಲಿದ್ದು ಹೋರಾಡ್ತಾ ಇದ್ದೆ. ಆದರೆ ಕಮ್ಮಿ ಜನ ಇದ್ವಿ. ವೆಪನ್ಸ್ ಇತ್ತು, ಆದರೆ ಬೇರೆ ಥರದ ಫೆಸಿಲಿಟಿ ಇರಲಿಲ್ಲ. ಹಾಗಂದ್ರೆ ಏನದು? ಅಂದರೆ ಕಂಪ್ಯೂಟರ್ಸ್ ಮತ್ತೆ ಅದಕ್ಕೆ ಪವರ್. ನಾವು ಅದಕ್ಕೆ ಪಾರ್ಟ್ಸ್ ಹುಡುಕಿ ರೀಬಿಲ್ಡ್ ಮಾಡಕ್ಕೆ ನೋಡಿದ್ವಿ. ಅಷ್ಟರಲ್ಲಿ ಸಿಕ್ಕಾಕೊಂಡ್ವಿ. ಕೆಳಗಡೆ ಒಂದು ಯೂನಿಟಲ್ಲಿ ವಾಶ್ ಸ್ಟೇಷನ್ ಇದೆ.
ಹೊಸ ಗೇರ್ ತಂದು ಕೊಡ್ತೀನಿ. ಅಂದರೆ ಆಗಲೇ ಯೂಸ್ ಮಾಡಿರೋದು. ಹೇಗಿದ್ರಲ್ಲ ಅವಳು? ರಾತ್ರಿವರೆಗೂ ಏನು ಹೇಳಕ್ಕಾಗಲ್ಲ. ಸರಿಯಾದ ನಿರ್ಧಾರ ತಗೊಂಡಿದ್ದೀವಿ. ಇಲ್ಲ, ನಾನು ಹೋಗ್ಬೇಕಿತ್ತು, ನಿನಗೆ ನಾನಲ್ಲಿರ್ಬೇಕಿತ್ತು. ಧೈರ್ಯ ಜಾಸ್ತಿ ಲೆಫ್ಟಿನೆಂಟ್. ಸರಿ, ಇವತ್ತು ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ. ಇದನ್ನ ಇಲ್ಲಿಗೆ ನಿಲ್ಸೋಣ. ನಿನ್ನ ಇನ್ನೂ ಸಾಯಿಸದೇ ಇರೋದಕ್ಕೆ ಒಂದು ಕಾರಣ ಇದೆ ಕಿಲ್ಮೋರ್. ನಮಗೆ ಡೀಟೇಲ್ಸ್ ಬೇಕು. ಏನಾಯ್ತು ಅಂತ ಗೊತ್ತಾಗಬೇಕು. ನಾವು ಯಾವುದರ ವಿರುದ್ಧ ಹೋರಾಟ ಮಾಡ್ತಿರೋದು ಅಂತ ಗೊತ್ತಾಗಬೇಕು. ಅದನ್ನ ಸಾಯಿಸೋದು ಹೇಗೆ ಅಂತ ತಿಳ್ಕೋಬೇಕು. ಯಾಕೆಂದ್ರೆ ಸದ್ಯಕ್ಕೆ ನಿನ್ನ ಮೆಷಿನ್ ಭೂಮಿನ 99% ನಾಶ ಮಾಡಿದೆ ಅಂತ ಮಾತ್ರ ಗೊತ್ತು. ಬ್ಲ್ಯಾಕ್ಔಟ್ ಆಗೋದಕ್ಕೂ ಮುಂಚೆ ಒಬ್ರು ವಿಸಿಟರ್ ಬಂದಿದ್ರು ನಾವಿದ್ದಿದ್ದ ಜಾಗಕ್ಕೆ. ಅವರು ಯುನೈಟೆಡ್ ಸ್ಟೇಟ್ಸ್ ಪ್ರೆಸಿಡೆಂಟ್. ಸಿಸ್ಟರ್ ಕಾರ್ಪೊರೇಷನ್ ಡೆವಲಪ್ ಮಾಡ್ತಾ ಇರೋ ಹೊಸ ಟೆಕ್ನಾಲಜಿ ಬಗ್ಗೆ ನಮಗೆ ಹೇಳಿದ್ರು. ಫಾರಿನ್ ಥ್ರೆಟ್ಸ್ನ ತಡೆಯುವಂಥದ್ದು ಅಂತ ಹೇಳಿದ್ರು. ಯಾವ ಥರದ ಟೆಕ್ನಾಲಜಿ? ಸೈಬರ್ ವೈರಸ್ ರೂಪದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ತಯಾರು ಮಾಡಿದ್ರು. ಅವರ ಮುಖ್ಯ ಉದ್ದೇಶ ವೈರಸ್ನ ಇನ್ಫಿಲ್ಟ್ರೇಟ್ ಮಾಡಿ ಎನಿಮಿ ಮೇನ್ ಫ್ರೇಮ್ಸ್ನ ಕಂಟ್ರೋಲ್ ಮಾಡೋದು. ಹಾಗಾದ್ರೆ ಅವರು ನಿನ್ನ ಹತ್ರ ಯಾಕೆ ಬರ್ತಾರೆ? ಅದನ್ನ ಮಾಡೋಕೆ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಟೆಕ್ನಾಲಜಿ ಇತ್ತು. ಅವ್ರು ಕೊಟ್ಟಿದ್ದ ಕಾರಣ ಅದೇ. ಆದರೆ ಅದು ನೆಪ ಅಷ್ಟೇ. ನಿಜವಾದ ಕಾರಣ ಅದನ್ನ ಸೀಕ್ರೆಟ್ ಆಗಿ ಇಡೋದಾಗಿತ್ತು, ಅಕಸ್ಮಾತ್ ಏನಾದರೂ ತಪ್ಪಾದ್ರೆ ಅಂತ. ಜೂಲೈ 4, 2017 ಸುಮಾರು 1 ಗಂಟೆಗೆ ವೈರಸ್ ಇರೋ ಫೋಲ್ಡರ್ನ ನಾವು ಅಪ್ಲೋಡ್ ಮಾಡಿದ್ವಿ. ಆದರೆ 1 ಗಂಟೆ 1 ನಿಮಿಷಕ್ಕೆ ನಮ್ಮ ಆಪರೇಟಿಂಗ್ ಸಿಸ್ಟಮ್ ಕಂಟ್ರೋಲ್ನೇ ಕಳ್ಕೊಂಡ್ವಿ. ನಮ್ಮ ಮೇನ್ ಸಿಸ್ಟಮ್ ಇಂದ ಎಲ್ಲ ಸ್ಕ್ರೀನ್ಗಳು ಪೂರ್ತಿ ಬ್ಲ್ಯಾಕ್ ಆಗೋಯ್ತು. ಆಮೇಲೆ ನಂಬರ್ ಸ್ಕ್ರಾಲ್ ಆಗೋಕ್ಕೆ ಶುರುವಾಯಿತು. ಎಲ್ಲನೂ ಬದಲಾಗೋಯ್ತು. ಪಾಸ್ಕೋಡ್ಸ್, ಪ್ಲಾಟ್ಫಾರ್ಮ್ಸ್, ಲೊಕೇಶನ್ಸ್ ಎಲ್ಲನೂ. ಮಿಕ್ಕಿದೆಲ್ಲ ನಿಮಗೆ ಗೊತ್ತು. ಹಾಗಾದ್ರೆ ಎಲ್ಲಿ ತಪ್ಪಾಯ್ತು? ಏನು ಅಂತ ಗೊತ್ತೇ ಆಗಲಿಲ್ಲ. ಗೆಸ್ ಮಾಡೋದಾದ್ರೆ ಅವರು ತುಂಬಾನೇ ಸ್ಮಾರ್ಟಾಗಿ ರೆಡಿ ಮಾಡಿದ್ರು. ಅದೇ ಡಿಸೈಡ್ ಮಾಡಿ ನಡೆಸೋಂಥ ಮೈಂಡ್ನ ಕೊಟ್ಟಿದ್ರು. ನೋಡಿ, ನಾವು ಸೋರ್ಸ್ ಫೈಲ್ನ ಓಪನ್ ಮಾಡೇ ಇಲ್ಲ. ಹಾಗಾದ್ರೆ ಯಾರು ಮಾಡಿದ್ದು? ಅದಾಗದೇ ಓಪನ್ ಆಯ್ತು. ಅದು ಜೀವಂತವಾಗಿದೆ ಅಂತ ನಾನು ಏನು ನೋಡಿದ್ನೋ ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಅದನ್ನ ಕೊಲ್ಲೋದು ಹೇಗೆ? ಅದು ಅಷ್ಟು ಸಿಂಪಲ್. ಅದನ್ನ ಕೊಲ್ಲೋದು ಹೇಗೆ? ನಮ್ಮ ಕೈಲಾಗಲ್ಲ. ಅದನ್ನ ವೀಕ್ ಮಾಡಬೇಕು. ಮಷೀನ್ ಆಫ್ ಮಾಡಿ ಸ್ಟ್ರೈಕ್ ಮಾಡೋ ಎಬಿಲಿಟಿನ ತೆಗಿಬೇಕು. ಮುಂದೆ ಹೇಳು. ಒಂದು ನಿಮಿಷ. ಮಷೀನ್ ಸಿಗ್ನಲ್ ಇಂದ ಕೆಲಸ ಮಾಡೋ ತರ ತಯಾರಾಗಿತ್ತು. ಅಂದ್ರೆ ಸೆಲ್ಯುಲಾರ್ ಡಿವೈಸ್, ರಿಮೋಟ್ ಕಂಟ್ರೋಲ್ ತರ. ಪ್ರತಿಯೊಂದಕ್ಕೂ ಅದರದ್ದೇ ರಿಸೀವರ್ ಇರುತ್ತೆ. ರಿಸೀವರ್ ಹೋಯ್ತು ಅಂದ್ರೆ ಮಷೀನ್ ಕೂಡ ಹೋದಾಗೇನೆ. ನಾವೇನಾದ್ರೂ ಸಿಗ್ನಲ್ನೇ ನಾಶ ಮಾಡಿದ್ರೆ ಇಡೀ ಸೆಕ್ಟರ್ನೇ ತೆಗೆದು ಹಾಕ್ಬೋದು. ಸಿಗ್ನಲ್ಸ್ ಎಲ್ಲಿಂದ ಬರ್ತಿರೋದು? ಕಂಟ್ರೋಲ್ ಸ್ಟೇಷನ್ಸ್ ಇಂದ, ಸಿಸ್ಟಮ್ನ ಸರ್ವರ್ಸ್ ಮತ್ತೆ ಸ್ಯಾಟಲೈಟ್ ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ ಇಂದ. ಹಾಗಾದ್ರೆ ಯಾಕೆ ಅದನ್ನ C4 ಬ್ಲಾಕ್ ಅಲ್ಲಿ ಸ್ಟ್ರಾಪ್ ಮಾಡಿ ಭೂಮಿಯಿಂದ ಆಚೆ ಎಸಿಬಾರ್ದು? ಯಾಕಂದ್ರೆ ನಾವು ಅದನ್ನ ಮೊದಲು ಹುಡುಕ್ಬೇಕು. ಈಗಿರೋ ದೊಡ್ಡ ಸಮಸ್ಯೆ ಅದೇ. ಒರಿಜಿನಲ್ ಟವರೇ ಕಟ್ ಆಗ್ಬಿಟ್ಟಿದೆ. ಈಗ ಅದರದೇ ಆದ ಸ್ಟೇಷನ್ ಅಲ್ಲಿ ಆಪರೇಟ್ ಆಗ್ತಾ ಇದೆ. ಆದರೆ ನಾವು ಡ್ರೋನ್ಸ್ ಇಂದ ಡೇಟಾ ಡ್ರೈವ್ನ ಕ್ಯಾಪ್ಚರ್ ಮಾಡಿದ್ರೆ ಇನ್ನರ್ CPU ಇಂದ ಲೈಟ್ ಡೇಟಾನ ನಾವು ಆಕ್ಸೆಸ್ ಮಾಡ್ಬೋದು. ಮಷೀನ್ನ ಸಿಗ್ನಲ್ ಸೋರ್ಸ್ಗೆ ಲಿಂಕ್ ಮಾಡುವಂಥದ್ದು ಏನಾದರೂ ಒಂದು ಇದ್ದೇ ಇರುತ್ತೆ. ಸೊ ಮುಂದೆ ಏನ್ ಮಾಡಬೇಕು ಅನ್ಕೊಂಡಿದ್ದೀರಾ ಸರ್? ನಿಮ್ಮ ಯೂನಿಟ್ಸ್ನಲ್ಲಿ ಇಂಟೆಲಿಜೆಂಟ್ ಎಕ್ವಿಪ್ಮೆಂಟ್ಸ್ನ ನೋಡಿದ್ದೀನಿ. ಅದು ಕೆಲಸ ಮಾಡುತ್ತಾ? ಹೌದು, ಅದು ಸ್ವಲ್ಪ ಔಟ್ಡೇಟೆಡ್ ಆಗಿದೆ, ಆದರೆ ಕೆಲಸ ಮಾಡುತ್ತೆ. ಎಕ್ಸ್ಟರ್ನಲ್ ಡ್ರೈವ್ನ ರೀಡ್ ಮಾಡುತ್ತಾ? ಚೆಕ್ ಮಾಡಿದ್ದೆ. ನಾವು ಡೇಟಾ ಡ್ರೈವ್ನ ಕ್ಯಾಪ್ಚರ್ ಮಾಡಿ ಅದರ ಲಾಕ್ಸ್ನ ರೀಡ್ ಮಾಡ್ಬೋದು ಅಂತ ನೋಡಬೇಕು. ಡೇಟಾ ಡ್ರೈವ್ ಕ್ಯಾಪ್ಚರ್ ಮಾಡೋದು ಅಂದ್ರೆ ಏನ್ ಅರ್ಥ? ಬೇಟೆ ಆಡೋದು. ಅಲ್ಲ, ಏನ್ ತಲೆ ಕೆಟ್ಟಿದ್ಯಾ? ಯಾವಾಗ? ನೆನ್ನೆ. ನಮಗನ್ಸೋ ಪ್ರಕಾರ ಅದಕ್ಕೆ ಈ ಜಾಗದ ಬಗ್ಗೆನೂ ಗೊತ್ತಿದೆ. ಇಲ್ಲ, ಅದು ಗೊತ್ತಾಗಿದ್ರೆ ನಾವು ಸತ್ತೋಗಿರ್ತಾ ಇದ್ವಿ. ನಾವು ಬೆಳಗ್ಗೆನೆ ಹೊರಡಬೇಕು. ಮಷೀನ್ಸ್ಗೆ ನೈಟ್ ವಿಷನ್ ಇದೆ, ನಮಗಿಲ್ಲ. ಸರಿ, ಹಾಗಾದ್ರೆ ಬೆಳಗ್ಗೆ 7 ಗಂಟೆಗೆನೆ ಹೊರಡೋದು ಒಳ್ಳೇದು.
ಜೊತೆಗೆ ಇನ್ನೊಬ್ರು ಶೂಟರ್ ಬೇಕು, ಕೆಲಸದ ಬಗ್ಗೆ ಅರಿವಿರುವಂಥವ್ರು. ನಮಗೆ ಒಂದೇ ಅವಕಾಶ ಇರೋದು. ನಾನು ಬರ್ತೀನಿ. ಅವಳ ಬಗ್ಗೆ ಅನುಮಾನ ಇಟ್ಕೊಳಕ್ ಹೋಗ್ಬೇಡ. ಸಾಮಾನ್ಯದೊಳಲ್ಲ ಅವಳು. ಹಾಗಾಗದೇ ಇದ್ರೆ ಸಾಕು, ಇಲ್ಲಾಂದ್ರೆ ಸಾಯ್ತೀವಷ್ಟೇ. ಇದು ಹೇಗಾಗಕ್ ಸಾಧ್ಯ? ಈ ರೀತಿ ಆಗೋದೇ ಇಲ್ಲ ಅಂತ ಹೇಳಿದ್ರಲ್ಲ. ನಾವು ತಪ್ಪು ತಿಳ್ಕೊಂಡಿದ್ವಿ. ನಾವೆಲ್ಲರೂ ತಪ್ಪು ತಿಳ್ಕೊಂಡಿದ್ವಿ. ನಾವೇನಾದ್ರೂ ಮಾಡಬೇಕು. ನಾವೀಗಲೇ ಏನಾದ್ರೂ ಮಾಡಬೇಕು. ಜಾಕ್, ಕಾಪಾಡು, ಕಾಪಾಡು ಜಾಕ್. ಬೇರೆಯವ್ರ ಹಾರ್ಡ್ ಡ್ರೈವ್ನ ಹೀಗೆಲ್ಲ ನೋಡೋದು ತಪ್ಪು ಅಂತ ಗೊತ್ತಿಲ್ವಾ? ಬುದ್ಧಿವಂತ ಸೋಲ್ಜರ್ ಮಾಡೋ ಕೆಲಸ ಮಾಡ್ತಿದ್ದೀನಿ. ಏನದು? ಶತ್ರುನ ರಿಸರ್ಚ್ ಮಾಡೋದು. ನಾನು ಹಾಗೆ ಅನ್ಕೊಂಡಿದ್ಯಾ ಶತ್ರು ಅಂತ? ಇದು RCT. ಇದನ್ನ ಶತ್ರು ಟೀಮ್ ಮೇಲೆ ಬಳಸಬೇಕಾಗಿತ್ತು. ಇದನ್ನ ಬಂಧನದಲ್ಲಿರೋರ್ಗೆಲ್ಲ ಕಳಿಸ್ಕೊಟ್ಟು ಆಮೇಲೆ ರಣರಂಗಕ್ಕೆ ಕಳಿಸ್ಕೊಡೋದು. ಆಮೇಲೆ ಅವರವರೇ ಹೊಡೆದಾಡ್ಕೊಳ್ತಾ ಇದ್ರು. ಇದ್ರ ಬಗ್ಗೆ ಹೆಮ್ಮೆ ಇದೆಯಾ? ನಿಮ್ಮಂತವ್ರನ್ನ ಯುದ್ಧದಿಂದ ದೂರ ಇಡೋಕೆ ಹೀಗೆ ಮಾಡೋದು. ನಾನು ಹೇಳಿದ ಹಾಗ ಇದು ಸೆರೆಬ್ರಲ್ ಕಂಟ್ರೋಲರ್ C1. ಇದೇನ್ ಮಾಡುತ್ತೆ? ಹೋಸ್ಟ್ನ ಫಿಸಿಕಲ್ ಫಂಕ್ಷನ್ಸ್ನು ಕಂಟ್ರೋಲ್ ಮಾಡಕ್ಕೆ ಅಂತ ಮಾಡಿರೋದು. ಅಂದ್ರೆ ಸ್ಲೇವಾ? ಇದು RCT ತರ ಅಲ್ಲ. ಇದಕ್ಕೆ ಬೇರೆದನ್ನು ಕಂಟ್ರೋಲ್ ಮಾಡುವಂತ ಎಬಿಲಿಟಿ ಇದೆ. ಏನು? ಅದ್ರ ಮೈಂಡ್ನ. ನೀನ್ ಬುದ್ಧಿವಂತ ಅನ್ಕೊಂಡಿದ್ಯಾ ಅಲ್ವಾ? ನಿಂಗೆ ಅರ್ಥ ಆಗ್ತಿಲ್ಲ. ನಾವು ಪ್ರಾಣಗಳನ್ನ ಉಳಿಸ್ತಾ ಇದ್ವಿ. ನೀವೇನ್ ಜೀವ ಉಳಿಸಿಲ್ಲ, ಸುತ್ತಲೂ ನೋಡಿ ನೀವು ನಾಶ ಮಾಡಿದ್ರಿ. ನಾವು ಬಂಡೆಗಳ ಹತ್ರನೇ ಇರೋದು ಒಳ್ಳೇದು. ಓಕೆ, ಯಾವುದಕ್ಕೂ ಇನ್ನೂ ಸ್ವಲ್ಪ ದೂರ ಕವರ್ ಮಾಡ್ಕೊಳ್ಳೋದು ಒಳ್ಳೇದು. ನಮಗೆ ಫೈರ್ ಪವರ್ ಜಾಸ್ತಿ ಬೇಕು. ನಮಗೆ ಇಷ್ಟು ಸಾಕಾಗೋದಿಲ್ಲ. ಗ್ರೆನೇಡ್ಸ್ ಇದೆ. ಬೇಡ. ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಕ್ಯುರಸಿ ಇರುವಂತದ್ದು. ರಾಕೆಟ್ ಲಾಂಚರ್ ಹೇಗೆ? ಅದು ಕೆಲಸ ಮಾಡತ್ತೆ.
ಸೂಪರ್ ಶಾಟ್. ಎಲ್ಲ ಕಡೆ ಕಣ್ಣಿಡು, ಯಾವ ಕಡೆಯಿಂದ ಬೇಕಾದ್ರೂ ಬರ್ಬೋದು. ಓಕೆ ಓಕೆ ಓಕೆ, ಲೈವ್ ಇರೋದೇ ಸಿಕ್ಬಿಡ್ತು. ಎಷ್ಟು ಪ್ರೈವೇಟ್ ಆಗಿರುತ್ತೆ ಅಲ್ವಾ ಇದು? ಇಲ್ಲಿ ನಾನು ನೋಡ್ತೀನಿ. ಇವಾಗ ಕಾಯ್ಬೇಕು. ಏನಕ್ಕೆ? ಸ್ಕ್ರಿಪ್ಟ್ ರನ್ ಆಗೋದಕ್ಕೆ. ಎಲ್ಲ ತರದ ಕಾಂಬಿನೇಷನ್ ಅಲ್ಲೂ ಡ್ರೋನ್ ಆಕ್ಸಿಸ್ ಕೋಡ್ ನ ಚೆಕ್ ಮಾಡ್ತಾ ಇದೆ. ಮತ್ತೆ ಅಕಸ್ಮಾತ್ ಇಲ್ಲ ಅಂದ್ರೆ ಏನ್ ಮಾಡೋದು? ಹಾಗೆಲ್ಲ ಆಗಲ್ಲ. ಈ ಫೈಲಲ್ಲಿ 750 ಟ್ರಿಲಿಯನ್ ಕ್ಯಾರೆಕ್ಟರ್ಸ್ ಇರುತ್ತೆ. 16 ಮಿಲಿಯನ್ ಪರ್ ಸೆಕೆಂಡ್ ಅಲ್ಲಿ ಓಡುತ್ತೆ. ಯೋಚನೆ ಮಾಡಬೇಡ, ಸಿಕ್ಕೇ ಸಿಗುತ್ತೆ. ಐದು ಬ್ರಿಕ್ಸ್ ಒಂದು ಚಿಕ್ಕ ಹಳ್ಳಿನ ಉಡಾಯಿಸ್ಬಿಡುತ್ತೆ. ನಿಮಗೆಷ್ಟು ಬೇಕು? ಎಲ್ಲ ಬೇಕು. ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀನಿ. ಲಾಗ್ಸ್ ಬಗ್ಗೆ ಗೊತ್ತಾಯ್ತಾ? ಇನ್ನು ಯೋಚನೆ ಮಾಡ್ತಾ ಇದ್ದೀನಿ. ಹಳೆ ದಿನಗಳು ನೆನಪಾಗುತ್ತೆ. 68ನೇ ಇಸ್ವಿಲಿ ನಾವೇ ಹೋಗಿ ಹೋರಾಟ ಮಾಡ್ತಾ ಇದ್ವಿ. ಈ ಟೆಕ್ನಾಲಜಿ ಮಣ್ಣು ಮಸಿ ಎಲ್ಲ ಇರಲಿಲ್ಲ. ಆಗ ಪ್ರಪಂಚ ಸರಿಯಾದ ದಾರಿಲಿ ನಡೀತಾ ಇತ್ತು. ಹೇ, ನಾನು ಹೇಳಿದ್ದು ಅರ್ಥ ಆಯ್ತಾ? ಎಸ್ ಸರ್. ಗುಡ್. ಸಾಯಂಕಾಲ 5 ಗಂಟೆಗೆ ಫ್ರಂಟ್ ಆಫೀಸಿಗೆ ಬಾ. ಇದೆಲ್ಲದಕ್ಕೂ ನಾವೊಂದು ಗತಿ ಕಾಣಿಸ್ಲೇಬೇಕು. ಎಲ್ರಿಗೂ ಈ ವಿಷಯ ಹೇಳಬೇಕು. ಡೇಟಾನ ಈಗಾಗಲೇ ಚೆಕ್ ಮಾಡಿದಾಯ್ತು. ಮಲ್ಟಿ ಲೇಯರ್ಡ್ ಆಕ್ಸಿಸ್ ಕೋಡ್ನ ಡೀಲ್ ಮಾಡ್ತಿರೋದು ಅಂತ ಗೊತ್ತಾಯ್ತು. ಸೊ ಒಂದ್ ಕ್ರ್ಯಾಕ್ ಆಯ್ತು. ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳು. ಅಂದ್ರೆ ಅರ್ಥ ಸ್ಕ್ರಿಪ್ಟ್ ಕೆಲಸ ಮಾಡ್ತಿದೆ ಅಂತ. ತುಂಬಾ ಟೈಮ್ ತಗೊಳ್ಳಲ್ಲ. ಓಕೆ, ಅಲ್ಲಿವರೆಗೂ ನಾವು ನಮ್ಮ ಕೆಲಸ ಮುಂದುವರಿಸ್ತಾ ಇರೋಣ. ಕಿಲ್ಮೋರ್, ಲೊಕೇಶನ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ಮುಂದೇನು ಪ್ಲಾನು? ಒಳಗೆ ಹೋಗಿ ಡೆಟನೇಟರ್ ಸೆಟ್ ಮಾಡಿ ಹೊರಗೆ ಬರೋದಷ್ಟೇ. ಅಷ್ಟೇನಾ? ಮತ್ತೆ ಮಷೀನ್ಸು? ಸ್ಟೇಷನ್ ಕಂಟ್ರೋಲ್ ರೇಡಿಯಸ್ ಒಳಗಿಲ್ಲ. ಅಂದಾಜು 500 ಮೈಲಿ ಅಷ್ಟು. ಅಂದ್ರೆ ನೀನು ಹೇಳ್ತಾ ಇರೋದು ಅವರು ಹಿಂದೆ ಮಾತ್ರ ಇಲ್ಲ ಅಂತನಾ? ಹೌದು. ಹಾ, ಇಲ್ಲ ಒಂದೇ ಒಂದು ನಿಮಿಷ. 500 ಮೈಲಿ. ಅವ್ರು ಇಷ್ಟೆಲ್ಲ ಕಷ್ಟಪಟ್ಟಿದ್ದು, ನಮಗೂ ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದು, ಕೊನೆಗೆ ನಾವು ಸಮಾಧಾನವಾಗಿರೋದಕ್ಕೆ ಅಂತನಾ? ಇದಿನ್ನು ಶುರು ತಾನೆ. ಅವ್ನು ಹೇಳ್ತಿರೋದು ಸರಿ. ಇದಿನ್ನು ಶುರು. ನಾವು ರೀಸ್ಟಾಕ್ ಮಾಡ್ಕೊಂಡು ರೀಲೊಕೇಟ್ ಮಾಡ್ಕೊಂಡು ಮುಂದಕ್ಕೆ ತಯಾರಾಗಬಹುದು. ಆದ್ರೆ ಒಳಗೆ ಹೋಗೋದು ಹೇಗೆ? ಮೆಷಿನ್ಸ್ ಹೇಗೆ ನ್ಯಾವಿಗೇಟ್ ಮಾಡೋದು? ಶೂಟ್ ಮಾಡಿ. ಏನು ತೊಂದರೆ ಆಗಲ್ಲ. ಕಂಟ್ರೋಲ್ ಬೇಸ್ನ ಅದು ಹೈಡ್ ಮಾಡುತ್ತೆ. ಡ್ರೋನ್ಸ್ ಆಗಲಿ ಸೈಬಾಕ್ಸ್ ಆಗಲಿ ನಮಗೆ ಕಾಣೋದಿಲ್ಲ. ಅಂದ್ರೆ ಹೊರಗಂತೂ ಕಾಣೋದಿಲ್ಲ. ಹಾ, ಹಾಗಾದ್ರೆ ಇಂಟೀರಿಯರ್ ಕತೆ ಏನು? ಸಾಯ್ಸಾಕ್ಬೇಕು. ನಾವು ತುಂಬಾನೇ ಬೇಗ ಹೋಗ್ಬೇಕು. ಹಾ ಸರಿ. ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲ. ಓಕೆ. ಇವತ್ತು ನಿನ್ ಜೊತೆ ಮಲಗ್ಬೋದಾ? ಹಾ, ಖಂಡಿತ. ಮತ್ತೆ ಕೆಟ್ಟ ಕನ್ಸ್ ಬಿತ್ತ? ಹಾ. ನನ್ನನ್ನು ಕ್ಷಮಿಸು ಕಂದ. ನಾನೊಂದು ಮಾತು ಕೇಳ್ಬೋದಾ? ಹಾ, ಏನ್ ಬೇಕಾದ್ರೂ ಕೇಳ್ಬೋದು ನೀನು. ನೀನ್ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಖಂಡಿತ ಇಲ್ಲ.
ಯಾಕೆ ಈ ಥರ ಎಲ್ಲ ಹೇಳ್ತಿದ್ಯಾ? ಪ್ರಾಮಿಸ್. ಪ್ರಾಮಿಸ್ ಮಾಡ್ತೀನಿ. ಏನಾಯ್ತು? ಅದು ನನಗೆ ಒಬ್ಳು ಮಗಳಿದ್ಲು. ಅವಳು ನೋಡೋದಕ್ಕೆ ನಿನ್ ಥರನೇ ಇದ್ಲು. ಹೌದಾ? ಹೌದು. ಅವಳ ಹೆಸರೇನು? ಅವಳ ಹೆಸರು ಬೆಕ್ಕ ಅಂತ. ಇದನ್ನ ಅವಳೇ ನನಗೆ ಮಾಡಿಕೊಟ್ಟಿದ್ದು. ಹೌದಾ? ಹಾ ಹೌದು. ಇವಾಗ ಎಲ್ಲಿದ್ದಾಳೆ? ಸ್ವರ್ಗದಲ್ಲಿದ್ದಾಳೆ. ತೆಳ್ಳಿಗೆ ಸ್ಪೆಕ್ಸ್ ಹಾಕೊಂಡಿರೋ ಹುಡುಗ ನಿನ್ನ ಹುಡುಕ್ತಾ ಇದ್ದ. ಏನ್ ಹೇಳ್ದ ಅವನು? ನಿನ್ನೆ ಹುಡುಕ್ತಿದ್ದೀನಿ ಅಂದ. ನಿನ್ಗೆ ಗೊತ್ತಾಗುತ್ತೆ ಅಲ್ವಾ, ರಕ್ತ ಹರಿಯೋದು ಚೆನ್ನಾಗಿರುತ್ತೆ. ಇದೆಲ್ಲ ಏನು ಅಂತ ಗೊತ್ತಿದ್ಯಾ ನಿಂಗೆ? ಹಾ, ಅಂದ್ರೆ ನಮ್ಗಿನ್ನೂ ಚಾನ್ಸ್ ಇದೆ. ಎಕ್ಸ್ಕಾಪ್ ಹೆಡ್ ಫೆಸಿಲಿಟಿಗೆ ಇದೇ ಕೋಆರ್ಡಿನೇಟ್ಸ್. ಗ್ರೌಂಡ್ 0. ಇಲ್ಲಿಂದ ಸೌತ್ಗೆ 2 ಗಂಟೆ. ಆದ್ರೆ ಅದು ಸಾಧ್ಯ ಇಲ್ಲ. ಗ್ರೌಂಡ್ 0 ಲೆವೆಲ್ ಆಗಿದೆ. ನಾನು ನೋಡ್ದೆ, ಏನು ಉಳಿದಿಲ್ಲ. ನೀನು ಸರಿಯಾಗಿ ನೋಡ್ಲಿಲ್ಲ ಅನ್ಸುತ್ತೆ. ಆರಿಸೋದನ್ನ ಹೇಳಿದ್ ಕೇಳಿಸ್ಲಿಲ್ವಾ? ಆರಿಸ್ತೀಯೋ ಇಲ್ವಾ? ಇಲ್ಲ, ಇರಿ 36.8025 ಡಿಗ್ರೀಸ್ ನಾರ್ತ್ ಮತ್ತೆ 114.8022 ಡಿಗ್ರೀಸ್ ವೆಸ್ಟ್ ಕೋಆರ್ಡಿನೇಟ್ಸ್. ಹೌದು, ನಮ್ಮ ಕೋಆರ್ಡಿನೇಟ್ಸ್. ಟ್ರ್ಯಾಕರ್ ಇದೆ. ಏನ? ಡ್ರೈವ್ ಅಲ್ಲಿ ಟ್ರೇಸರ್ ಇದೆ. ಕರ್ಮ ಕಾಂಡ. ನಡೀರಿ ಬೇಗ. ನಾವು ಸಿಕ್ಕಾಕೋತಾ ಇದ್ದೀವಿ. ನಮ್ಮನ್ ಹೇಗ್ ಹುಡುಕಿದ್ರು? ಟ್ರೇಸರ್ ಇತ್ತು. ಯಾವ ಟ್ರೇಸರ್ ಅದು? ನಾವು ಕೋಆರ್ಡಿನೇಟ್ಸ್ ನ ಆಫ್ ಮಾಡಿದಾಗ ಡೇಟಾ ಡ್ರೈವ್ ನಮ್ಮ ಲೊಕೇಶನ್ ಕೋಆರ್ಡಿನೇಟ್ಸ್ ಇದೆಯಾ? ಹೌದು, ಇಲ್ಲೇ ಹೆಡ್ ಫೆಸಿಲಿಟಿ ಗ್ರೌಂಡ್ 0. ಇನ್ನು ಒಂದಿದೆ. ನಾವು ಅಲ್ಲಿಗೆ ಹೋಗ್ಲೇಬೇಕು. ಎದ್ದೇಳಿ, ನೀವು ಹೋಗಿ, ಇದನ್ನ ನಾನು ನೋಡ್ಕೊಳ್ತೀನಿ. ನಾವು ಅನ್ಕೊಂಡ್ ಹಾಗೆ ಮಾಡ್ಬೇಕು. ಆಫ್ ಮಾಡಿ ಅದನ್ನ. ಹಾಗೆ ಮಾಡಿದ್ರೆ ಎಲ್ಲ ಒಂದೇ ಸಲ ಸತ್ತೋಗುತ್ತೆ. ಮೌಲಿಕತೆ ಏನು? ಎಲ್ರು ಹೋಗಿ ಇಲ್ಲಿಂದ. ಬಂಕಲ್ಲಿ ಏನೇ ಮಾಡೋದಿದ್ರು ಈಗಲೇ ಮಾಡ್ಬೇಕು. ಇದೆ, ಸರಿಯಾದ ಸಮಯ ನೋಡ್ಕೊಂಡು ಹೋಗ್ಬಿಡೋಣ ಇಲ್ಲಿಂದ. ನಾನು ಅವಳ ಬಿಟ್ಟು ಬರಲ್ಲ. ಈಗ ನಿನ್ನ ಮಾತು ಕೇಳಕ್ಕಾಗಲ್ಲ. ನಾನು ಹೇಳ್ದಾಗ ಕೇಳು. ಇಲ್ಲಿ ನಿರ್ಧಾರ ತಗೊಳ್ಳೋದು ನಾನು. ಅರ್ಥ ಆಗ್ತದೆ ಅಲ್ವಾ? ಇದಕ್ಕೋಸ್ಕರ ತಾನೇ ನಾವು ಅವತ್ತಿಂದ ಕಾಯ್ತಾ ಇದ್ದಿದ್ದು. ಅವಕಾಶ ಬಳಸ್ಕೊಳ್ಳಿ.
ನನ್ನನ್ನ ಕರ್ಕೊಂಡು ಹೋಗ್ಬೇಕು. ಅವ್ರ ಹತ್ರ ಮಷೀನ್ ಗೆದ್ದಿದೆ. ಬನ್ನಿ 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 ಹೋಗೋಣ. ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಕು. ಬೇಗ ಬೇಗ. ಹೇ ಎದ್ದೇಳು. ನನ್ ಗೊಂಬೆ. ಒಂದು ಹೋಗಿ ಬೇಗ. ಹೋಗೋಣ, ಬನ್ನಿ ಹೋಗೋಣ. ಸಾಯೋಕ್ ರೆಡಿನಾ? ಭಯ ಆಗ್ತಿದೆ. ಯೋಚನೆ ಮಾಡಬೇಡ, ನಾನು ಕಾಪಾಡ್ತೀನಿ. ಅವರು ವಾಪಸ್ ಬರ್ತಾರಾ? ಪ್ರಾಮಿಸ್ ಮಾಡಿದ್ಲು. ಹಾ, ವಾಪಸ್ ಬರ್ತಾರೆ. ನಿನ್ನೆ ರಾತ್ರಿ ಮತ್ತೆ ಗೇರ್ಗನ್ ಚೆಕ್ ಮಾಡಿದೆ. ಎಲ್ಲ ಆಫ್ ಇತ್ತು ಅನ್ಸುತ್ತೆ. C4 ಇರ್ಲಿಲ್ಲ, ಡೆಟನೇಟರ್ಸ್ ಇರ್ಲಿಲ್ಲ, ಮತ್ತೆ ಎಮೋ ಲೋ ಇತ್ತು. ನಾವು ಒಳಗೆ ಹೋಗಬೇಕು. ನಾವೇ ಹೋಗಿ ಅದನ್ನು ಆಫ್ ಮಾಡಬೇಕು. ಎಲ್ಲ ಮುಗೀತು ಅಲ್ವಾ? ಅವ್ರ ವಿರುದ್ಧ ಅವಕಾಶನೇ ಸಿಗ್ಲಿಲ್ಲ. ಇನ್ನೊಂದು 2 ಗಂಟೆ ಕಾಲ ತುಂಬ ವಿಷಯಗಳು ನಡೆಯುತ್ತೆ. ಆಮೇಲೆ ಅದು ಆಫ್ ಆಗುತ್ತೆ. ಅದು ಆಫ್ ಆದರೆ ಅಷ್ಟೇ ಸಾಕು. ನಾವಿಲ್ಲೇ ಸುತ್ತಮುತ್ತ ಇದ್ರೆ ನಮ್ಮ ಕತೆ ಅಷ್ಟೇನೆ. ನಾವು ವಾಪಸ್ ಹೋಗ್ಬೇಕು. ನಾವು ವಾಪಸ್ ಹೋದ್ರೆ ಎಲ್ಲರೂ ಸತ್ತು ಹೋಗ್ತಾರೆ. ಇಲ್ಲ, ನಾವು ಪ್ಲಾನ್ ಪ್ರಕಾರ ನಡ್ಕೋಬೇಕು. ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಿ, ಒಬ್ಳನ್ನೇ ಸಾಯಕ್ ಬಿಡಕ್ಕಾಗಲ್ಲ. ನಿಂಗೆ ಸಾಧ್ಯ ಆಗಿದ್ದು ಮಾಡಿದ್ಯಾ ಅಷ್ಟೇ. ನೀನಿನ್ನೂ ಸತ್ತಿಲ್ಲ, ಮತ್ತೆ ಅವರು ಕೂಡ. ನಮ್ಗಿನ್ನೂ ಅವಕಾಶ ಇದೆ. ಇದಿನ್ನೂ ಮುಗ್ದಿಲ್ಲ, ಮರಿಬೇಡ.
ಸರಿ ಇಲ್ಲ. ಸುಮ್ಮನೆ ಓಡಿಸ್ತಾ ಇರೋ, ನಾವು ಹತ್ರನೇ ಇದ್ದೀವಿ. ಹೇ, ಕಾಣ್ತಿದ್ಯಾ? ನಾನು ಹೇಳ್ದಾಗೆ ಏನೂ ಉಳ್ದಿಲ್ಲ. ಇಲ್ಲ, ಅದಿಲ್ಲೇ ಇದೆ. ಇದನ್ನ ಕಟ್ಟೋವಾಗ ಅಂಡರ್ಗ್ರೌಂಡ್ ಸೇಫ್ ಝೋನ್ ಬಗ್ಗೆ ಮಾತಾಡಿದ್ ಕೇಳಿಸ್ಕೊಂಡಿದ್ದೆ. ಆ ಐಡಿಯಾನ ಮುಂದುವರಿಸಿಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ನಂಗನ್ಸುತ್ತೆ ಅವ್ರಿಗೆ ಮೆಮೊರಿ ಸಿಕ್ಕಿಲ್ಲ ಅಂತ. ಬನ್ನಿ ಹೋಗೋಣ. ಜೀವಂತವಾಗಿದ್ಯಾ? ಅದು ಜೀವಂತವಾಗಿದ್ದಿದ್ರೆ ನೀನು ಸತ್ತೋಗ್ತಾ ಇದ್ದೆ. ಹುಷಾರಾಗಿರು. ಏನೋ ಕಾಣಿಸ್ತು. ಇದೇ ಜಾಗನಾ? ಇದು ನಾನು ಅನ್ಕೊಂಡ ಹಾಗೆ, ಅಂದ್ರೆ ನಾನು ಅನ್ಕೊಂಡಷ್ಟು ಹೈಟೆಕ್ ಇಲ್ಲ. ಇರ್ಲಿ, ಪರವಾಗಿಲ್ಲ. ಎಷ್ಟು ವಿಚಿತ್ರ, ಪಾಸ್ಕೋಡೇ ಇಲ್ಲ, ಮತ್ತೆ ಲಾಗಿನ್ ಕೂಡ ಇಲ್ಲ. ಹೇ ಹೇ, ಈ ಸಿಸ್ಟಮ್ ಬಗ್ಗೆ ಏನಾದರೂ ಗೊತ್ತಿದೆಯಾ? ಗೊತ್ತಿಲ್ಲ, ಎಲ್ಲ ದಾರಿನೂ ಚೇಂಜ್ ಮಾಡಿದ್ದಾರೆ. ಓಕೆ,
ತುಂಬ ಡೇಟಾ ಇದೆ, ಮೆನುಸ್ ಕೂಡ ಇದೆ, ಸ್ವಲ್ಪ ಟೈಮ್ ಬೇಕು. ನಮ್ಗೀಗ ಜಾಸ್ತಿ ಸಮಯ ಇಲ್ಲ. ಏನ್ ಮಾಡ್ತಿದ್ಯಾ? ಕೆಟ್ಟವ್ರನ್ನ ನೋಡ್ತಿದ್ದೀನಿ. ಅವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತಾ? ಅವ್ರ ಪ್ರೋಗ್ರಾಮ್ ಆಗಿರೋದೇ ಹಾಗೆ. ಯಾಕೆ? ನನಗೂ ಗೊತ್ತಿಲ್ಲ. ಹೇ, ಇದೇನು? ಹೇ, ಯಾಕೆ? ನಾನು ನೋಡ್ಬೇಕು. ಇಲ್ಲಿ ಏನೋ ಇದೆ, ನನಗೆ ಗೊತ್ತಾಗ್ತಿದೆ. ಹೇ, ಏನ್ ಸಿಕ್ತು? ಹೋರಾಡೋಕೆ ಇನ್ನೊಂದಿನ ಸಿಗುತ್ತೆ. ಏನೋ ಆಗಿದೆ. ಇಲ್ಲ 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 ಇಲ್ಲ, ಫೈರ್ ವಾಲ್.
ಹುಷಾರಾಗಿದ್ಯಾ? ಹೌದು. ಇವನು ಸತ್ ಹೋಗಿದ್ದಾನೆ. ಪ್ರೋಗ್ರಾಮ್ನ ಏನೋ ಓವರ್ ರೈಡ್ ಮಾಡ್ತಾ ಇದೆ. ಏನಿರ್ಬೋದು? ನಂಗೆ ಗೊತ್ತಿಲ್ಲ. ಏನೋ ಎಕ್ಸ್ಟರ್ನಲ್ ಇರಬೇಕು. ಮೈನ್ ಫ್ರೇಮ್ಗೆ ಕನೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ನಾವಿಲ್ಲಿಂದ ಹೋಗ್ಬೇಕು. ಇವ್ರು ಇಲ್ಲೇನ್ ಮಾಡ್ತಿದ್ದಾರೆ? ಅವರೆಲ್ಲ ಆಯ್ಕೆ ಆಗಿರೋರು. ಯಾವುದಕ್ಕೆ? ಟ್ರಾನ್ಸ್ಫಾರ್ಮೇಶನ್ಗೆ. ಅದು ಅವರನ್ನ ಮಷೀನ್ ಮಾಡಿಬಿಡುತ್ತೆ. ಅಲ್ಲೇ ಇದಾನಾ? ನಿಂಗೇನಾಗಿಲ್ಲ ತಾನೆ? ನಾವು ಮೂವ್ ಆಗ್ತಾ ಇರ್ಬೇಕು. ನಡಿ.
ಏನದು? ಇದೇ ಫೈರ್ ವಾಲ್, ಬಾಗ್ಲ ಹತ್ರ ಇರೋ. ಏನಾಯ್ತು? ಸಾಯಿಸ್ಬೇಕು ಅಂದ್ರೆ ಹಣೆ ಗುರಿ ಇಡು. ಏನ್ ಮಾಡಿದ್ರು ನಿನ್ನ? Warning! Removal of the cerebrum C1 will leave system vulnerable to foreign infiltration. Please exit immediately. ಏನ್ ಮಾಡ್ತಿದ್ಯಾ? ನಾನು ಏನ್ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಏಮಿ, ಏಮಿ, ಜಾಕ್, ನಾನ್ ತಡಿಯಕ್ ನೋಡ್ದೆ ಜಾಕ್. ನನ್ ಕೈಲಿ ಏನೂ ಮಾಡಕ್ಕಾಗ್ಲಿಲ್ಲ. ಇಲ್ಲ, ನಿನ್ ತಪ್ಪಲ್ಲ. ಈಗ ನಾನು ಅವನ್ ಕಂಟ್ರೋಲ್ ಮಾಡ್ತಿದ್ದಾನೆ. ಅದ್ ನನ್ ಕೈಲಿ ಏನೇನೋ ಮಾಡಿಸ್ತು ಜಾಕ್. ಕೆಟ್ಟದೆಲ್ಲ. ಏನೂ ತೊಂದರೆ ಇಲ್ಲ, ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಇಲ್ಲ ಜಾಕ್, ಈಗ ತುಂಬಾ ತಡ ಆಗ್ಬಿಟ್ಟಿದೆ. ನನ್ನ ನೋಡಿಲ್ಲಿ ಜಾಕ್, ನನ್ನ ನೋಡಿಲ್ಲಿ. ನೀನ್ ಈಗ್ಲೇ ಇದನ್ನ ಶಟ್ ಡೌನ್ ಮಾಡ್ಬೇಕು, ಇಲ್ಲ ಅಂದ್ರೆ ಎಲ್ರೂ ಸಾಯ್ತೀರಾ. ಅವ್ರು ನಿನ್ನ ನೋಡಕ್ಕೂ ಮುಂಚೆ ಶಟ್ ಡೌನ್ ಮಾಡು. ಅವರು ಅಂದ್ರೆ ಯಾರು? ಬೇಗ ಜಾಕ್, ಟೈಮ್ ಕಡಿಮೆ ಇದೆ. ಹಲೋ ಜಾಕ್. ಜಾಕ್, ದೆವ್ವ ನೋಡ್ದಂಗ್ ನೋಡ್ತಾ ಇದ್ದೆ ನೀನು. ಆದ್ರೆ ನಾನು ಜೀವಂತವ ಬದುಕಿದ್ದೀನಿ, ಹೆದರ್ಕೋಬೇಡ. ನೀನು ಕನ್ಫ್ಯೂಸ್ ಆಗಿದೆ ಜಾಕ್. ಆದ್ರೆ ನಿನ್ನಿಂದ ಇನ್ನೇನು ಅಪೇಕ್ಷೆ ಪಡಕ್ಕಾಗತ್ತೆ? ನೀನಾ ಇದೆಲ್ಲ ಮಾಡಿದ್? ನೀನಾ? ಇಲ್ಲ, ನಾನ್ ಮಾತ್ರ ಅಲ್ಲ. ನೋಡು ಜಾಕ್, ಎಪಿಡೆಮಿಕ್ ಇಡೀ ಪ್ರಪಂಚದಲ್ಲಿ ನಿಯಂತ್ರಣ ತಪ್ಪಿ ಮೀರಿದ್ದನ್ನ ಒಂದು ಗ್ರೂಪ್ ನೋಡ್ತು ಅಷ್ಟೇ. ಅದನ್ನೇ ತಗೊಂಡು ನಾವೇನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ವಿ ಅಷ್ಟೇ. ಏನ್ ಮಾತಾಡ್ತಾ ಇದೀಯ ನೀನು? ಭವಿಷ್ಯದ ಬಗ್ಗೆ ಮಾತಾಡ್ತಿದೀವಿ ಜಾಕ್. ಈ ಪ್ರಪಂಚದಲ್ಲಿರೋ ಕಾರ್ಪೊರೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಉದಾಹರಣೆಗೆ ಎಕ್ಸ್ ಕಾರ್ಪ್ ತುಂಬಾ ಶಕ್ತಿಶಾಲಿ, ತಡೆಯೋಕ್ಕಾಗಲ್ಲ.
ವರ್ಷಾಂಗಟ್ಲೆಯಿಂದ ನಾವು ಟ್ರೆಂಡ್ ನ ಸ್ಟಡಿ ಮಾಡ್ಕೊಂಡೇ ಬಂದಿದೀವಿ. ನಮ್ಮ ಇಡೀ ಸಮುದಾಯ ಮುಂದೆ ಹೇಗ್ ನಡೆಯುತ್ತೆ ಅಂತ ನೋಡೋದಕ್ಕೆ, ಇದೆಲ್ಲ ಎಲ್ಲಿ ಸಾಕ್ತಿದೆ ಅಂತ ಅಧ್ಯಯನ ಮಾಡೋದಕ್ಕೆ. ಅದರಿಂದ ನಮಗೆ ಏನು ತಿಳಿತು ಗೊತ್ತಾ? ಆಘಾತವಾಗಿದೆ. ಅದೇನಂದ್ರೆ ಒಂದು ಹಂತದಲ್ಲಿ ಟೆಕ್ನಾಲಜಿ ಅಪಾಯಕಾರಿ ಆಗುತ್ತೆ, ಭಯಾನಕ ಆಗುತ್ತೆ. ನಿಯಂತ್ರಣಕ್ಕೆ ಸಿಗದೇ ಇರೋ ಅಷ್ಟು ರೋಗ ಬೆಳೆದು ನಿಂತು ಬಿಡುತ್ತೆ. ಗುಣಪಡಿಸ್ಲಿಲ್ಲ ಅಂದ್ರೆ ಆಗ ಎಲ್ಲಾನು ನಾಶ ಮಾಡ್ಬಿಡುತ್ತೆ. ಹಾಗಾಗಿ ಅದನ್ನ ತಡಿಬೇಕು. ಆದ್ರಿಂದ ಯಾವ್ಯಾವ್ದಕ್ಕೆ ಇನ್ಫೆಕ್ಟ್ ಆಗಿದ್ಯೋ ಅದನ್ನ ಕೊಲ್ಬೇಕು. ನಾನೇನ್ ಹೇಳ್ತಿದ್ದೀನಿ ಅರ್ಥ ಆಯ್ತಾ ಜಾಕ್? ನಿನಗೆ ತಲೆ ಕೆಟ್ಟಿದೆ. ಏನ್ ಹೇಳ್ತಿದೆ ಜಾಕ್? ನನಗ್ ತಲೆ ಕೆಟ್ಟಿಲ್ಲ. ವಾಸ್ತವ ನೋಡ್ತೀನಿ, ಸಂಖ್ಯೆಗಳು ಸುಳ್ಳು ಹೇಳಲ್ಲ. ನಿನಗೆ ಗೊತ್ತು. ಇವಾಗಿರೋ ಪರಿಸ್ಥಿತಿನ ನಾನು ನಿನ್ಗೆಲ್ಲ ಹೇಳಾಗಿದೆ, ನೀನು ಕೂಡ ನೋಡಿದ್ಯಾ. ಇದು ನಾವು ಹೇಗಾದ್ರೂ ಮಾಡಿ ತಡಿಲೇಬೇಕು. ಈಗ ಮೆಷಿನ್ ನ ಯುಗ ಶುರು ಆಗಿದೆ. ಈಗಿನ ಯುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾವು ನಿನಗೊಂದು ವೈರಸ್ ಕಳಿಸಿದ್ವಲ್ಲ, ಶತ್ರುಗಳಿಗೆ ಇನ್ಫೆಕ್ಟ್ ಆಗ್ಬೇಕು ಅನ್ನೋದಕ್ಕೆಲ್ಲ ಕಳಿಸಿದ್ದು ನಿಮ್ಮವ್ರ ಮೇಲೆ ಪರಿಣಾಮ ಬೀರ್ಲಿ ಅಂತ. ನಮಗೊಂದು ಆರ್ಮಿ ಬೇಕಿತ್ತು ಜಾಕ್. ನಾವು ಏನೇ ಆರ್ಡರ್ ಕೊಟ್ರು ಇನ್ನೊಂದ್ಸಲಿ ಯೋಚನೆ ಮಾಡ್ದೇನೆ ಮುನ್ನುಗ್ಗುವಂತ ಆರ್ಮಿ ನಮಗೆ ಬೇಕಾಗಿತ್ತು ಅಷ್ಟೇನೆ. ಗೊತ್ತಾಯ್ತಾ ನಿನಗೆ? ಏನು ಉದ್ದೇಶ? ಭೂಭಾರ ಇಳಿಸಿ ಹೊಸದಾಗಿ ಶುರು ಮಾಡೋದಕ್ಕೆ. ನಿಂಗೆ ಬೇಜಾರಾಗಿದೆ ಅಂತ ಗೊತ್ತು. ನೋಡು, ನನಗೆ ನೀನ್ ಯಾವಾಗ್ಲೂ ಇಷ್ಟ ಜಾಕ್. ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ, ಆದ್ರೂ ಹೇಳಲೇಬೇಕು. ಯಾಕೆಂದ್ರೆ ಇದು ಮುಖ್ಯ. ಇದು ವೈಯಕ್ತಿಕ ಅಲ್ಲ ಜಾಕ್. ನನಗಿದು ಪರ್ಸನಲ್ ಅನ್ನಿಸ್ತಾ ಇದೆ ಪ್ರೆಸಿಡೆಂಟ್ ಅವರೇ. ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ನಾನಾಗಿದ್ರ ತಪ್ಪು ಮಾಡ್ತಿರ್ಲಿಲ್ಲ ಜಾಕ್. ನಿನ್ನ ತಂಗಿ ಜೀವಂತವಾಗಿರೋದಕ್ಕೆ ಆ ಸಿಸ್ಟಮೇ ಕಾರಣ. ಅವನ್ ಮಾತ್ ಕೇಳ್ಬೇಡ ಜಾಕ್. ನೀನ್ ನನ್ಗೋಸ್ಕರ ಏನು ಮಾಡಕ್ಕಾಗಲ್ಲ. ಈಗ ನೀನ್ ಶಟ್ ಡೌನ್ ಮಾಡದೆ ಹೋದ್ರು ನಾನು ಸತ್ತು ಹೋಗ್ಬಿಟ್ಟಿದ್ದೀನಿ. ನಿನಗ್ ಗೊತ್ತೇ ಇದೆ. ಯೋಚನೆ ಮಾಡು ಜಾಕ್. ಈ ಚಿಕ್ಕ ಯುದ್ಧ ನೀನ್ ಬೇಕಾದ್ರೆ ಗೆಲ್ಬಹುದು, ಆದ್ರೆ ಶಕ್ತಿಶಾಲಿ ಸಿಸ್ಟಮ್ಗಳು ಬೇರೆನೂ ಇದೆ. ದೊಡ್ಡ ಮೆಷಿನ್ಸ್ ಇದೆ. ನಿನ್ನ ಮುಂದೆ ಹುಡುಕ್ತೀವಿ. ಆಗೋದಾಗ್ಲೇಬೇಕಲ್ವಾ? ಯಾಕೆ ಹೇಳ್ರು ನರಳಬೇಕು ಪಾಪ? ಅದರ ಬದಲು ಸುಮ್ಮನೆ ಹೇಳ್ರು ಸಾಯಿಲ್. ಯಾಕಂದ್ರೆ ನಾನು ಮೊದಲು ನಿನ್ನ ಹುಡುಕ್ಬೇಕು. ಸರಿ ಆಯ್ತು ಜಾಕ್, ನಿನ್ನಿಷ್ಟದಂಗೆ ಆಗ. ಜಾಕ್, ನೀನು ನಿಧಾನ ಮಾಡ್ಬಿಟ್ಟೆ ಜಾಕ್. ಇಲ್ಲ. ನೀನ್ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಖಂಡಿತ ಇಲ್ಲ. ಯಾಕೆ ಆ ಥರ ಎಲ್ಲ ಕೇಳ್ತೀಯ? ಪ್ರಾಮಿಸ್ ಮಾಡ್ತೀನಿ. ಸಾಯಕ್ಕೆ ರೆಡಿ ಇದೆಯಾ? ಸೋಲ್ಸಕ್ಕಾಗಲ್ಲ. ಇನ್ನೂ ಯುದ್ಧ ಮುಗ್ದಿಲ್ಲ.
ಇಲ್ಲಿ ನೋಡು, ಇಷ್ಟು ಸುಲಭವಾಗಿ ಸೋಲಿಸ್ಬೋದು ಅನ್ಕೊಂಡಿದ್ಯಾ? ನೀನ್ ವಾಪಸ್ ಬಂದ್ಬಿಟ್ಟೆ. ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ನಲ್ಲ. ನಾವು ಉಳಿದ ದೇಹಗಳನ್ನ ಹೂತ್ ಹಾಕಿ ಗೇರ್ ಲೋಡ್ ಮಾಡಿದ್ವಿ. ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ರು ಕೂಡ ಒಂದಂತೂ ಖಚಿತ, ನಾವು ಸೋಲು ಒಪ್ಕೊಳ್ಳಲ್ಲ, ಹೋರಾಟ ನಿಲ್ಸಲ್ಲ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಒಂದು ತಂಡ ತಾವೇ ದೇವ್ರು ಅನ್ಕೊಂಡಿದೆ. ಈಗ ಅವರೆಲ್ಲ ಸಾಯ್ಬೇಕು.